ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ವೀಟ್ ರೆಸಿಪಿ, ತುಂಬಾ ಶಕ್ತಿದಾಯಕ ರೆಸಿಪಿ ಅಂತ ಹೇಳ್ಬೋದು. ಇದು ಯಾರಿಗೆಲ್ಲ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ, ನಿಶಕ್ತಿ ಅಂತ ಹೇಳ್ತಾ ಇರ್ತಾರೆ, ದಿನಕ್ಕೆ ಒಂದು ಈ ಉಂಡೆ ತಿನ್ನಿ, ಆರೋಗ್ಯಕರವಾಗಿ ಇರಿ. ಇದು ಬಡವರ ಬಾದಾಮಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಶೇಂಗಾ. ಶೇಂಗಾ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅದು ಶೇಂಗಾ ಮತ್ತು ಬೆಲ್ಲ ಸೇರಿದರೆ ಕೇಳಬೇಕಾ, ಅಷ್ಟೊಂದು ರುಚಿಯಾಗಿ ಇರುತ್ತೆ ಮತ್ತು ಆರೋಗ್ಯವಾಗಿರುತ್ತೆ ಈ ಲಡ್ಡು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಕೆಜಿ ಅಷ್ಟು ಶೇಂಗಾ ತಗೊಂಡಿದ್ದೀನಿ. ಶೇಂಗಾ ಹೇಳಿದ್ನಲ್ವ, ತುಂಬ ಸುಲಭ ಈ ಉಂಡೆ ಮಾಡಲಿಕ್ಕೆ, ಮತ್ತು ತುಂಬ ಟೆನ್ಷನ್ ತೊಗೊಂಡು ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಕೇವಲ ಒಂದು 10 ರಿಂದ 15 ನಿಮಿಷದಲ್ಲಿ ಆಗುತ್ತೆ. ಯಾರು ಬೇಕಾದರೂ ಮಾಡ್ಬೋದು. ಇಲ್ಲಿ ನೋಡಿ, ಅರ್ಧ ಕೆಜಿ ಅಷ್ಟು ಶೇಂಗಾ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ವ. ಸೊ ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಹಂಚು ಕೂಡ ಇಟ್ಕೊಂಡಿದ್ದೀನಿ. ಈ ಶೇಂಗಾನ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು ಚೆನ್ನಾಗಿ. ಎಲ್ಲ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೋಬೇಕು. ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬರಬೇಕು ಆ ಶೇಂಗಾ. ಅಂದರೆ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ತುಂಬ ಸುಲಭ ಆಗಬೇಕು. ಹಾಗಾಗಿ ಏನು ಮಾಡಬೇಕಂದ್ರೆ, ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ತುಂಬ ಕಪ್ಪಗಾಗೋ ಥರ ಹುರ್ಕೋಬೇಡಿ. ನಾನು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸಿಪ್ಪೆ ಅದು ಹಿಂಗೆ ಪ್ರೆಸ್ ಮಾಡಿದರೆ ಬಂದುಬಿಡಬೇಕು. ನೋಡಿ, ಈ ರೀತಿಯಾಗಿ ಇರಬೇಕು. ಸೊ ಇದು ಪರ್ಫೆಕ್ಟಾಗಿ ಶೇಂಗಾ ಹುರಿದು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ಈಗ ಇಟ್ಕೊಂಡಿದ್ದೀನಿ. ಮೇನ್ ಅಂದರೆ ಶೇಂಗಾ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡ್ರೆ ಆಯಿತು, 5 ನಿಮಿಷದಲ್ಲಿ ಆಗ್ಬಿಡುತ್ತೆ ಈ ಉಂಡೆ. ಸೊ ಈಗ ಏನು ಮಾಡಬೇಕಂದ್ರೆ, ಮಿಕ್ಸಿ ಜಾರಲ್ಲಿ ಇಟ್ಕೊಂಡಿದ್ದೀನಲ್ವ, ಸೊ ಆ ಮಿಕ್ಸಿ ಜಾರಲ್ಲಿ ಅರ್ಧದಷ್ಟು ಶೇಂಗಾನ ಹಾಕ್ಕೊಂಡಿದ್ದೀನಿ. ಶೇಂಗಾ ಹಾಕ್ಕೊಂಡು ಮೊದಲು ನಾನು ತರಿಯಾಗಿ ರುಬ್ಕೊಳ್ತೀನಿ. ಯಾಕೆ ಅಂತ ನಿಮಗೆ ಹೇಳ್ತೀನಿ. ಸೊ ಈಗ ಇಲ್ಲಿ ತರಿಯಾಗಿ ರುಬ್ಕೊಂಡು ನಂತರ ಒಂದು ಪಾತ್ರೆಯಲ್ಲಿ ತೆಗೆದಿಡ್ತೀನಿ. ನಂತರ ಏನು ಮಾಡಬೇಕಂದ್ರೆ, ಅರ್ಧದಷ್ಟು ನಾನು ರುಬ್ಕೊಂಡೆ, ಮತ್ತು ಇನ್ನು ಅರ್ಧದಷ್ಟು ಶೇಂಗಾ ಇತ್ತಲ್ವ, ಸೊ ಅದನ್ನು ಸೇಮ್ ಅದೇ ರೀತಿಯಾಗಿ ತರಿಯಾಗಿ ನಾನು ರುಬ್ಕೊಳ್ತೀನಿ. ಸೊ ಇದೇ ರೀತಿಯಾಗಿ ಇದನ್ನು ರುಬ್ಕೊಂಡು ಅದೇ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ನೋಡಿ, ಮೇನು ತುಂಬ ಫೈನಾಗಿ ರುಬ್ಕೊಳಕ್ಕೆ ಹೋಗಬೇಡಿ, ಮೊದಲೇ ನಾನು ಹೇಳ್ತೀನಿ ಯಾಕೆ ಅಂತ. ಸೊ ಈಗ ಈ ತರಿಯಾಗಿ ರುಬ್ಬಿರೋಂಥ ಶೇಂಗಾನ ಸೇಮ್ ಅದೇ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ, ಸಕ್ಕರೆ ಬದಲಿಗೆ ಬೆಲ್ಲ. ಸೊ ಹಾಗಾಗಿ ಇದು ತುಂಬ ಶಕ್ತಿದಾಯಕ ಉಂಡೆ. ಆರ್ಗ್ಯಾನಿಕ್ ಬೆಲ್ಲ ಇದು. ಶೇಂಗಾ ಎಷ್ಟು ತೊಗೊಂಡಿದ್ನೋ ಅರ್ಧದಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಈಗ ಅದೇ ಮಿಕ್ಸಿ ಜಾರಲ್ಲಿ ಏನು ನಾನು ತರಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಶೇಂಗಾ, ಈ ಪುಡಿನ ಇದರಲ್ಲಿ ಅರ್ಧದಷ್ಟು ಹಾಕ್ಕೊಳ್ತೀನಿ. ಈಗ ಅರ್ಧದಷ್ಟು ಬೆಲ್ಲ, ಅದರಲ್ಲಿರೋದು ಅರ್ಧದಷ್ಟು ಹಾಕ್ಕೊಳ್ತೀನಿ. ಹೇಳಿದ್ನಲ್ಲ, ಅದಕ್ಕೆ ಹೇಳಿದ್ದೀನಿ ನಾನು ಮೊದಲು ತರಿಯಾಗಿ ರುಬ್ಕೊಳ್ಳಿ, ಯಾಕಂದರೆ ಇನ್ನೊಂದ್ಸಲ ರುಬ್ಬೇಕಾಗತ್ತೆ. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜಿಂಜರ್ ಪೌಡರ್, 4 ರಿಂದ 5 ಏಲಕ್ಕಿ, ಅಥವಾ ಒಂದು 5 ರಿಂದ 6 ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು. ಜಿಂಜರ್ ಪೌಡ್ರ್ ಅಂದರೆ ಒಣ ಶುಂಠಿ ಪೌಡ್ರ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಇಲ್ಲಿ ಗಂಟಲ ಕೆರೆತ, ಶೀತ, ಕೆಮ್ಮು ಎಲ್ಲ ದೂರ ಆಗುತ್ತೆ. ಮತ್ತು ಶುಂಠಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡು ಜಸ್ಟ್ ಪಲ್ಸ್ ಮೋಡಲ್ಲಿ ಒಂದು 30 ಸೆಕೆಂಡ್ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟಿದ್ದೀನಿ. ನೋಡಿದ್ರಲ್ಲ, ಸೇಮ್ ಅದೇ ರೀತಿ ಉಳಿದಿರೋದನ್ನು ಮಿಕ್ಸಿ ಜಾರೆಲ್ಲ ಹಾಕ್ಕೊಂಡು ಉಳಿದಿರೋಂತಹ ಈ ಬೆಲ್ಲ, ಜಾಗರಿ ಪೌಡರ್ ಇದನ್ನು ಹಾಕ್ಕೊಂಡು ಸೇಮ್ ಅದೇ ರೀತಿಯಾಗಿ ಜಸ್ಟ್ ಒಂದು 2-3 ಸೆಕೆಂಡ್ ಆದರೂ ಸಾಕು, ಇದನ್ನು ಈ ಥರ ರುಬ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರಬೇಕು. ಸೊ ಹಾಗಾಗಿ 2 ಟೈಮ್ ನಾನು ರುಬ್ಬೋದ್ರಿಂದ ನಾನು ಮೊದಲು ತರಿಯಾಗಿ ರುಬ್ಕೊಂಡೆ, ಆಮೇಲೆ ಬೆಲ್ಲ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ನೀವು ಶೇಂಗಾ ಜೊತೆ ಬೆಲ್ಲ ಹಾಕಿ ರುಬ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ, ಉಂಡೆ ಕೂಡ ಅಷ್ಟು ರುಚಿ ಇರಲ್ಲ. ಹಾಗಾಗಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ಸೇಮ್ ನಾ ಎಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿರೋದೆಲ್ಲ ತೆಗೆದುಬಿಟ್ಟು ಬೇರೆ ಪಾತ್ರೆಯಲ್ಲಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ 2 ಟೈಮ್ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ವಿ. ಹಾಗಾಗಿ ಕರೆಕ್ಟಾಗಿ ಅದನ್ನು ಹೊಂದ್ಕೊಳ್ಳೋ ಥರ ಎಲ್ಲ ಮಿಕ್ಸ್ ಮಾಡಿ ಮೀಡಿಯಮ್ ಸೈಜಲ್ಲಿ ನಾನು ಈ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ದಿನಕ್ಕೆ ಒಂದು ಈ ಲಡ್ಡು ತಿನ್ನಿ, ರಿಯಲಿ ಹಿಮೋಗ್ಲೋಬಿನ್ ಕಮ್ಮಿ ಇದ್ದವ್ರಿಗಂತೂ ರಾಮಬಾಣ ಅಂತ ಹೇಳ್ಬೋದು. ಆರೋಗ್ಯದಾಯಕ, ಶಕ್ತಿದಾಯಕ, ರುಚಿಕರ ಈ ಲಡ್ಡು ಮಾಡಲು ಎಷ್ಟು ಸುಲಭ ಇದೆ ಇದು. ಯಾರು ಬೇಕಾದರೂ ಮಾಡ್ಬೋದು ಇದನ್ನು. ಈ ಉಂಡೆ ಮಾಡೋಕ್ಕೆ ಬರಲ್ಲ ಅಂತ ಹೇಳೋರು ಯಾರೂ ಇಲ್ಲ ಅಂತ ಅಂದ್ಕೊಳ್ಳಿ. ಯಾಕಂದರೆ ಇದನ್ನು ಪಾಕ ಮಾಡೋ ಹಾಗಿಲ್ಲ, ಟೆನ್ಷನ್ ಇರಲ್ಲ. ಮತ್ತು ಶೇಂಗಾ ಹುರಿದು ಈ ಶೇಂಗಾ ಮತ್ತು ಬೆಲ್ಲ ಅಂತೂ ಮನೇಲಿ ಇದ್ದೇ ಇರುತ್ತೆ. ಹಾಗಾಗಿ ಯಾವಾಗ ಬೇಕಾದರೂ ಮಾಡಿ ಇಡಿ. ನಾನು ಇದನ್ನು ಅವಾಗವಾಗ ಮಾಡಿ ಇಟ್ಟಿರ್ತೀನಿ. ಮಕ್ಕಳಿಗೆ ಕೆಲವೊಂದು ಸಲ ಶಾರ್ಟ್ ಬ್ರೇಕಿಗೆಲ್ಲ ಇದನ್ನು ಒಂದು ಕೊಡ್ತೀನಿ, ಅಥವಾ ಸ್ಕೂಲಿಂದ ಬಂದಾಗ ಕೂಡ ಇದನ್ನು ನಾನು ಚಾಕ್ಲೇಟ್ ಅದು ಇದು ಏನೂ ಕೊಡಲ್ಲ, ಈ ಉಂಡೆ ಒಂದು ಕೊಟ್ಬಿಡ್ತೀನಿ. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ. ಸೊ ಹಾಗಾಗಿ ನೋಡಿ, ಈ ರೀತಿ ಎಲ್ಲ ಉಂಡೆ ಮಾಡಿಬಿಟ್ಟು ನಾನು ಈ ಥರ ಇಟ್ಕೊಳ್ತಾ ಇದ್ದೀನಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಉಂಡೆ ಅಲ್ವಾ. ಸೊ ಹಾಗಾಗಿ ಈ ಆರೋಗ್ಯದಾಯಕ ನಂಬರ್ 1 ಹೆಲ್ದಿ ರೆಸಿಪಿ ಅಂತ ಕೂಡ ಇದು ಹೇಳ್ಬೋದು ಅಲ್ವಾ. ಸೊ ಹಾಗಾಗಿ ಇದನ್ನು ನಾನೆಲ್ಲ ಈ ಥರ ಉಂಡೆ ಮಾಡಿಬಿಟ್ಟು ಈಗ ಇಟ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿ ಮಾಡಿ, ಖಂಡಿತವಾಗ್ಲೂ ಇದು ಎಲ್ರಿಗೂ ಇಷ್ಟವಾಗುವಂತಹ ಒಂದು ರೆಸಿಪಿ.
ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಯಾರೆಲ್ಲ ನಾನು ಫೇಸ್ಬುಕ್ ಪೇಜ್ ಫಾಲೋ ಮಾಡಿದ್ರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸೊ ಎಲ್ಲ ಒಂದೇ ಸೈಜಲ್ಲಿ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ತೋರಿಸಿ ನೋಡಿ. ಒಂದು ಹೇಗಿದೆ ಅಂದರೆ ಇದು ಬಾಯಲ್ಲಿಟ್ಟರೆ ಕರಗತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ, ಅಷ್ಟೊಂದು ಆರೋಗ್ಯದಾಯಕ, ಶಕ್ತಿದಾಯಕ ಈ ಲಡ್ಡು ರೆಡಿ. ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಮಾಡಿ ತಿನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.